ಓಂ ಸಾಯಿರಾಮ್. ಶ್ರೀ ಗುರುಚರಿತ್ರೆಯಲ್ಲಿ 39ನೇ ಅಧ್ಯಾಯ. ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ಸಾಯಿರಾಮ್. ಸಿದ್ಧಮುನಿಯು ಗುರುಚರಿತ್ರೆಯನ್ನು ಮುಂದುವರಿಸುತ್ತಾ ನಾಮಧಾರಕನನ್ನು ಕುರಿತು, ನಾಮಧಾರಕನೇ, ಗಾಣಗಾಪುರದಲ್ಲಿ ಇನ್ನೊಂದು ಅಪೂರ್ವವಾದ ಘಟನೆಯು ನಡೆಯಿತು. ಅದೇನೆಂದರೆ, ಗಾಣಗಾಪುರದಲ್ಲಿ ಆಪಸ್ತಂಭ ಶಾಖೆಯ ಶೌನಕ ಗೋತ್ರದ ಸೋಮನಾಥ ಎಂಬ ಹೆಸರಿನ ಒಬ್ಬ ಇಳಿವಯಸ್ಸಿನ ಬ್ರಾಹ್ಮಣನಿದ್ದನು. ಆತನಿಗೆ ಗಂಗಾಬಾಯಿ ಎಂಬ ಹೆಸರಿನ ಪತಿವ್ರತೆಯಾದ ಹೆಂಡತಿ ಇದ್ದಳು. ಅವಳು ಒಳ್ಳೆ ಭಕ್ತಿವಂತಳು, ವ್ರತಾಚರಣೆಗಳಲ್ಲಿ ಆಸಕ್ತಿಯುಳ್ಳವಳು ಆಗಿದ್ದಳು. ಆದರೆ ಅವಳಿಗೆ 60 ವರ್ಷದ ವಯಸ್ಸಾದರೂ ಅವಳ ಹೊಟ್ಟೆಯಿಂದ ಒಂದು ಮಗುವು ಜನಿಸಿರಲಿಲ್ಲ. ಗಾಣಗಾಪುರದಲ್ಲೆಲ್ಲ ಅವಳು ಬಂಜೆ ಎಂದು ಪ್ರಸಿದ್ಧಳಾದಳು. ಪತಿಭಕ್ತಿ ಪರಾಯಣೆಯಾದ ಆ ಸಾಧ್ವಿಯು ನಿತ್ಯವೂ ಗುರುದರ್ಶನಕ್ಕೆ ಅತೀ ಭಕ್ತಿಯಿಂದ ಬಂದು ಗುರುಗಳಿಗೆ ನೀಲಾಂಜನವನ್ನು ಬೆಳಗ್ಗೆ ಹೋಗುತ್ತಿದ್ದಳು. ಹೀಗೆ ಬಹುದಿನಗಳು ಉರುಳಿದ ಮೇಲೆ ಒಂದು ದಿವಸ ಶ್ರೀಗಳು ಸಂತುಷ್ಟರಾಗಿ, ಗಂಗಮ್ಮ, ನಿತ್ಯವೂ ನಮಗೆ ನೀಲಾಂಜನವನ್ನು ಬೆಳಗುತ್ತಿರುವಿ, ನಿನ್ನ ಅಪೇಕ್ಷೆಯಾದರೂ ಏನು ಎಂದು ಹಸನ್ಮುಖದಿಂದ ಪ್ರಶ್ನೆ ಮಾಡಿದರು. ಆಗ ಅವಳು ಗುರುಗಳಿಗೆ ನಮಸ್ಕಾರ ಮಾಡಿ, ಸಾಷ್ಟಾಂಗ ನಮಸ್ಕಾರ ಮಾಡಿ ಅಮೃತೆಯಿಂದ ಕೈ ಮುಗಿದು, ಅಪ್ಪ ಗುರುನಾಥ, ನಿಮಗೆ ಅರಿಯದ ವಿಷಯ ಈ ಜಗತ್ತಿನಲ್ಲಿ ಯಾವುದಿದೆ? ಅಪುತ್ರಸ್ಯ ಗತಿರ್ನಾಸ್ತಿ ಎಂದು ಶ್ರುತಿ ಶಾಸ್ತ್ರಗಳು ಹೇಳುತ್ತಿರುವಾಗ, ಬಂಜೆಯಾದ ನನ್ನ ಗೋಳನ್ನು ಯಾರೆದುರು ತೋಡಿಕೊಳ್ಳಲಿ? ಜನನಿಂದ ಕೇಳಿ ಕೇಳಿ ನನಗೆ ಜೀವನವೇ ಬೇಸರವಾಗಿ ಹೋಗಿದೆ. ಒಟ್ಟಾರೆ ನನ್ನ ಜನ್ಮವೇ ನಿಷ್ಫಲವಾದದ್ದು. ಉಭಯ ಕುಲದ 42 ತಲೆಯವರು ಪಿತೃಲೋಕದಲ್ಲಿ ಹಾದಿ ಕಾಯುತ್ತಿರುವರು. ಆದರೆ ಮಕ್ಕಳಿಲ್ಲದ ನಾನು ಅವರಿಗೆ ನಿರಾಶೆಯನ್ನೇ ಪ್ರತಿಫಲವಾಗಿ ನೀಡಿ ಪಾಪಿ ಎನಿಸುತ್ತಿದ್ದೇನೆ. ಎಲ್ಲ ಸ್ತ್ರೀಯರು ನನ್ನ ಮುಖ ನೋಡಿದೊಡನೆ ಬಂಜೆ ಎಂದು ಮೂಗು ಮುರಿದು ಮಾತನಾಡಿಕೊಳ್ಳುತ್ತಾರೆ. ನಾನು ಮಕ್ಕಳಿಗಾಗಿ ಸಾಕಷ್ಟು ವ್ರತ ನಿಯಮಗಳನ್ನು ಆಚರಿಸಿದೆ, ಇಂದಿಗೂ ಆಚರಿಸುತ್ತಿದ್ದೇನೆ. ಈಗ ನನಗೂ 60 ವರ್ಷಗಳ ವಯಸ್ಸಾಗಿ ಹೋಯಿತು. ಆದರೂ ನನಗೆ ಮಕ್ಕಳಿಲ್ಲದರಿಂದ ಲುಪ್ತ ಪಿಂಡರಾಗಿ ಅಧೋಗತಿಗೆ ಹೋಗಬೇಕಾಗಿದೆ, ನರಕಕ್ಕೆ ಹೋಗಬೇಕಾಗಿದೆ. ಈ ಜನ್ಮವಂತೂ ಹೀಗೆಯೇ ಕಳೆದು ಹೋಯಿತು. ಮುಂದಿನ ಜನ್ಮದಲ್ಲಾದರೂ ನಾನು ಬಂಜೆಯಾಗದಂತೆ ನನಗೆ ವರವನ್ನು ದಯಪಾಲಿಸಬೇಕು ತಂದೆ ಎಂದು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಳು. ಅವಳ ಮಾತನ್ನು ಗುರುಗಳು ಕೇಳಿ ನಗಹತ್ತಿದರು. ಅವತ್ತು ಅವಳನ್ನು ಉದ್ದೇಶಿಸಿ, ಮುಂದಿನ ಜನ್ಮವನ್ನು ಅದಾರು ಬಲ್ಲರು ಗಂಗಮ್ಮ. ಮೇಲಾಗಿ ಆಗ ನಿನಗೆ ಈ ಜನ್ಮದ ಸ್ಮರಣೆಯು ಉಳಿಯುವುದಾದರೂ ಹೇಗೆ ಸಾಧ್ಯ? ನೀನು ನಿತ್ಯವೂ ನನಗೆ ಭಕ್ತಿಯಿಂದ ಆರತಿ ಬೆಳಗಿರುವೆ. ಅದಕ್ಕಾಗಿ ನಾವು ಸಂಪ್ರೀತರಾಗಿ ನಿನಗೆ ವರ ನೀಡುತ್ತಿದ್ದೇವೆ. ನಿನಗೆ ಇದೇ ಜನ್ಮದಲ್ಲಿಯೇ ನಿಶ್ಚಿತವಾಗಿಯೂ ಸುಲಕ್ಷಣರಾದ ಕನ್ಯಾಪುತ್ರರು ಜನಿಸುವರು ಎಂದು ಅವಳಿಗೆ ಆಶೀರ್ವಾದ ಮಾಡಿದರು. ಗುರುವಚನವನ್ನು ಕೇಳಿ ಆ ಸಾಧ್ವಿಯು ಸಂತೋಷಭರಿತಳಾಗಿ ತನ್ನ ಸೆರಗಿಗೆ ಗಂಟು ಹಾಕಿಕೊಂಡಳು ಮತ್ತು ಭಕ್ತಿಯಿಂದ ಕೈ ಮುಗಿದು, ಸ್ವಾಮಿ ಕೃಪಾನಿಧಿಯೇ, ನನಗೀಗ ಮುಟ್ಟು ನಿಂತು ಹೋಗಿದೆ. ಅಂದ ಮೇಲೆ ಮಕ್ಕಳಾಗುವ ಬಗೆಯಂತೂ ಈ ಮೊದಲೇ ಮಗುವನ್ನು ಪಡೆಯಲಾರಲೆಂದು ನಾನು ಪಡೆಯಲೆಂದು ಹಲವಾರು ವ್ರತ ನಿಯಮಗಳನ್ನು ಆಚರಿಸಿದೆ. ಅದೆಷ್ಟೋ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ಬಂದೆ. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿದ್ದಕ್ಕಂತೂ ಲೆಕ್ಕವೇ ಇಲ್ಲ. ಮುಂದಿನ ಜನ್ಮದಲ್ಲಾದರೂ ಮಕ್ಕಳಾಗಲಿ ಎಂಬ ಆಸೆಯಿಂದ ಇಂದಿಗೂ ಅಶ್ವತ್ಥನಾರಾಯಣನಿಗೆ ಪ್ರದಕ್ಷಿಣೆ ಹಾಕುತ್ತಲೇ ಬಂದಿದ್ದೇನೆ. ಆದರೆ ಆ ಅಶ್ವತ್ಥನು ಕೊಡಲಾರದ ವರವನ್ನು ಕರುಣಾಕರ ಗುರುದೇವನಾದ ನೀನು ಇದೇ ಜನ್ಮದಲ್ಲಿ ಕೊಡುವೆನೆನ್ನುತ್ತಿರುವಿ. ನಿನ್ನ ವಾಣಿ ಹುಸಿಯಾಗಬಾರದು ತಂದೆ. ಅದಕ್ಕಾಗಿ ನಾನೀಗ ನನ್ನ ಸೆರಗಿಗೆ ಗಂಟು ಹಾಕಿಕೊಂಡಿರುವೆ ಎಂದು ಭಕ್ತಿಯಿಂದ ಕೈ ಮುಗಿದಳು. ಅವಳ ಮಾತನ್ನು ಕೇಳಿ ಗುರುಗಳು ನಗುತ್ತಾ, ಅಮ್ಮ, ಸುಮ್ಮನೆ ಅಶ್ವತ್ಥವನ್ನೇಕೆ ನಿಂದಿಸುವೆ? ಅಶ್ವತ್ಥ ಸೇವೆಯು ನಿಜವಾಗಿಯೂ ಪುಣ್ಯವಾದದ್ದು. ನೀನು ನಿತ್ಯವೂ ನಮಗೆ ಸೇವೆ ಸಲ್ಲಿಸುವಂತೆ ಅಶ್ವತ್ಥ ವೃಕ್ಷಕ್ಕೂ ಸೇವೆ ಸಲ್ಲಿಸು. ಅದರಿಂದಲೇ ನಿನ್ನ ಸಂತಾನ ಬಯಕೆ ನಿಶ್ಚಯವಾಗಿಯೂ ಪೂರ್ಣಗೊಳ್ಳುವುದು. ನೀನೀಗ ನಮ್ಮ ವಚನದಂತೆ ನಡೆಯಲು ಸಿದ್ಧಳಾಗು. ದಿನಾಲು ಭೀಮಾ ಅಮರಜ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಬೇಕು. ಅಲ್ಲಿ ಒಂದು ರಹಸ್ಯವಾದ ಅಶ್ವತ್ಥ ವೃತ್ತವಿದೆ, ರಹಸ್ಯಮಯವಾದ ಅಶ್ವತ್ಥ ವೃಕ್ಷ. ಅದನ್ನು ಸೇವಿಸು. ನಿನಗೆ ಸತ್ಯವಾಗಿಯೂ ಮಕ್ಕಳಾಗು. ನಾವು ನಿತ್ಯವೂ ಅನುಷ್ಠಾನಕ್ಕಾಗಿ ಅಲ್ಲಿಗೆ ಹೋಗುತ್ತೇವೆ. ನಮ್ಮೊಂದಿಗೆ ಬಂದು ಅಶ್ವತ್ಥದ ಸೇವೆಯನ್ನು ಒಂದೇ ಮನದಿಂದ ಮಾಡು. ನಿನಗೆ ಮಕ್ಕಳಾಗಿಯೇ ಆಗುತ್ತವೆ. ಅಶ್ವತ್ಥನೆಂದರೆ ಸಾಮಾನ್ಯನಲ್ಲ ತಾಯೇ, ಪ್ರತ್ಯಕ್ಷ ನಾರಾಯಣನೇ ಅವನು. ನಮ್ಮ ವಾಸಸ್ಥಳವೇ ಅದಾಗಿದೆ. ಅಶ್ವತ್ಥ ವೃಕ್ಷದಲ್ಲಿ ಎಲ್ಲ ದೇವತೆಗಳ ವಾಸವೂ ಉಂಟು. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಅಂತ ಅಶ್ವತ್ಥ ವೃಕ್ಷಕ್ಕೆ ನಮಸ್ಕಾರ ಮಾಡ್ತೀವಲ್ಲ. ಬ್ರಹ್ಮಾಂಡ ಪುರಾಣದಲ್ಲಿ ಅಶ್ವತ್ಥ ವೃಕ್ಷದ ಮಹಿಮೆಯು ವಿಶೇಷವಾಗಿ ಹೇಳಲ್ಪಟ್ಟಿದೆ. ಬ್ರಹ್ಮನು ತನ್ನ ಮಾನಸ ಪುತ್ರನಾದ ನಾರದನಿಗೆ ಅಶ್ವತ್ಥದ ಮಹಿಮೆಯನ್ನು ಸಂಪೂರ್ಣವಾಗಿ ಹೇಳಿದನು. ಮುಂದೆ ನಾರದನು ಬ್ರಹ್ಮನ ಆಜ್ಞೆಯಂತೆ ಭೂಮಿಯ ಮೇಲಿರುವ ಸಕಲ ಮುನೀಶ್ವರರಿಗೂ ಅದನ್ನು ವಿಸ್ತರಿಸಿ ಹೇಳಿದನು. ಅಶ್ವತ್ಥದ ಬೊಡ್ಡೆಯಲ್ಲಿ ಬ್ರಹ್ಮನು,
ಮಧ್ಯದಲ್ಲಿ ವಿಷ್ಣುವು, ತುದಿಯಲ್ಲಿ ರುದ್ರನು ಸದಾ ವಾಸವಾಗಿರುತ್ತಾರೆ. ಇನ್ನು ಶಾಖಾ ಪಲ್ಲವಗಳ ವಿವರ ತಿಳಿಸಬೇಕೆಂದರೆ, ದಕ್ಷಿಣ ಶಾಖೆಯಲ್ಲಿ ಶಿವನು, ಪಶ್ಚಿಮ ಶಾಖೆಯಲ್ಲಿ ವಿಷ್ಣುವು, ಉತ್ತರ ಶಾಖೆಯಲ್ಲಿ ನಾನು ವಾಸಗೊಂಡಿರುತ್ತೇವೆ. ಇಂದ್ರರೇ ಮೊದಲಾದ ದೇವತೆಗಳು ಪೂರ್ವ ಶಾಖೆಯಲ್ಲಿ ವಾಸವಾಗಿರುತ್ತಾರೆ. ಇನ್ನುಳಿದ ದೇವತೆಗಳೆಲ್ಲರೂ ಟೊಂಗೆಗಳಲ್ಲಿ ವಾಸವಾಗಿರುತ್ತಾರೆ. ಮತ್ತು ಅಶ್ವತ್ಥದ ಬೇರುಗಳಲ್ಲಿ ಗೋವು, ಬ್ರಾಹ್ಮಣ, ವೇದಗಳು, ಯಜ್ಞಗಳು ವಾಸವಾಗಿರುತ್ತವೆ. ಅಶ್ವತ್ಥದ ಮುಖವು ಆಗ್ನೇಯ ಕೋನದಲ್ಲಿರುತ್ತದೆ. ಪೂರ್ವ ದಿಕ್ಕಿನ ಟೊಂಗೆಗಳಲ್ಲಿ ಸಕಲ ಪವಿತ್ರ ತೀರ್ಥಗಳ ಆವಾಸವಿರುತ್ತದೆ. ಅಷ್ಟವಸು, ಏಕಾದಶ ರುದ್ರರೆಲ್ಲರೂ ಅಶ್ವತ್ಥದಲ್ಲಿ ವಾಸಗೊಂಡಿರುವರು. ಇದು ಭೂಲೋಕದ ಕಲ್ಪವೃಕ್ಷವೆಂದು ಬ್ರಹ್ಮನು ನಾರದನಿಗೆ ತಿಳಿಸಿದನು. ಇನ್ನು ಈ ವೃಕ್ಷದ ಪೂಜಾ ವಿಧಾನವನ್ನು ತಿಳಿಸುವೆವು. ಆಷಾಢ, ಪುಷ್ಯ, ಚೈತ್ರ ಮಾಸಗಳನ್ನು ಹೊರತುಪಡಿಸಿ ಗುರು, ಶುಕ್ರರು ಉದಯವಿದ್ದ ಸಮಯದಲ್ಲಿ ಚಂದ್ರಬಲ ನೋಡಿಕೊಂಡು ಒಳ್ಳೆಯ ದಿನದಲ್ಲಿ ಉಪವಾಸಪೂರ್ವಕವಾಗಿ ಇದರ ಪೂಜಾ ವ್ರತವನ್ನು ಆರಂಭಿಸಬೇಕು. ರವಿ, ಮಂಗಳ, ಶುಕ್ರವಾರಗಳಲ್ಲಿಯೂ ಸಂಕ್ರಾಂತಿಯ ಸಮಯದಲ್ಲಿಯೂ ಅಶ್ವತ್ಥ ವೃಕ್ಷವನ್ನು ಮುಟ್ಟಬಾರದು. ರಿಕ್ತಾತಿಥಿ, ಪರ್ವದಿನ, ದುರ್ದಿನ, ವೈಧೃತಿ, ವ್ಯತಿಪಾತಗಳಿರುವಾಗಲೂ, ಹಗಲು ರಾತ್ರಿಗಳ ಸಂಧಿಕಾಲದಲ್ಲಿಯೂ, ದಿನದ 3ನೇ ಪ್ರಹರದಲ್ಲಿಯೂ ಅಶ್ವತ್ಥವನ್ನು ಮುಟ್ಟಬಾರದು. ಈ ಪೂಜೆ ಕೈಕೊಂಡವರು ಸುಳ್ಳು, ಮೋಸ, ಡಂಬ, ನಿಂದೆ, ನಾಸ್ತಿಕವಾದಗಳನ್ನು ವರ್ಜಿಸಬೇಕು. ಮುಂಜಾವಿನಲ್ಲಿ ಹರ್ಷಭಕ್ತಿಗಳಿಂದೊಡಗೂಡಿ ಮೌನದಿಂದ ಅಶ್ವತ್ಥ ಪೂಜೆಯ ವ್ರತವನ್ನು ಕೈಗೊಳ್ಳಬೇಕು. ಬಟ್ಟೆ ಸಮೇತ ಸ್ನಾನ, ಸಚೈಲ ಸ್ನಾನ ಮಾಡಿ ಮಡಿಯನ್ನುಟ್ಟುಕೊಂಡು ಅಶ್ವತ್ಥ ವೃಕ್ಷದ ಕೆಳಗೆ ಹೋಗಿ ಆಕಳು ಅಥವಾ ಎತ್ತಿನ ಸಗಣಿಯಿಂದ ಸಾರಿಸಿ ರಂಗವಲಿಯಿಂದ ಸ್ವಸ್ತಿಕ, ಶಂಖ, ಪದ್ಮಗಳ ಸುಳವು ಹಾಕಬೇಕು. ಮತ್ತೆ ಸ್ನಾನ ಮಾಡಿ ಬಿಳಿಯ ಮಡಿಯನ್ನು ಉಟ್ಟುಕೊಂಡು ಗಂಗಾ, ಯಮುನಾ ಎಂಬ ಹೆಸರಿನಿಂದ 2 ಕುಂಭಗಳನ್ನು ತಂದು ರಂಗೋಲಿಯ ಪದ್ಮದ ಮೇಲಿಡಬೇಕು. ಕೊಡಗಳನ್ನು ಪೂಜಿಸಿ ಪುಣ್ಯಾಹವಾಚನ ಕರ್ಮಗಳಿಂದ ವಿದ್ಯುಕ್ತವಾಗಿ ಸಂಕಲ್ಪ ಮಾಡಿ ಯಾವ ಬಯಕೆಯ ಬಗ್ಗೆ ಅಶ್ವತ್ಥ ಪೂಜೆ ಕೈಗೊಳ್ಳಲಾಗಿದೆ ಎಂಬುದನ್ನು ಸಂಕಲ್ಪದಲ್ಲಿ ಸ್ಪಷ್ಟವಾಗಿ ಉಚ್ಚರಿಸಬೇಕು. ಆ ನಂತರ 2 ಕಲಶಗಳನ್ನು ತೆಕ್ಕೊಂಡು 7 ಸಲ ನೀರು ತುಂಬಿ ತಂದು ಅಶ್ವತ್ಥ ವೃಕ್ಷಕ್ಕೆ ಅಭಿಷೇಕ ಅಂದರೆ ಸ್ನಾನ ಮಾಡಿಸಬೇಕು. ಮತ್ತೊಮ್ಮೆ ಸ್ನಾನ ಮಾಡಿ ಬಂದು ವೃಕ್ಷವನ್ನು ಪುರುಷ ಸೂಕ್ತ ಸಮೇತವಾಗಿ ಷೋಡಶೋಪಚಾರಗಳಿಂದ ಪೂಜಿಸಬೇಕು. ವಿಷ್ಣುಮೂರ್ತಿಯನ್ನು ವನದಲ್ಲಿ ನಿಲ್ಲಿಸಿಕೊಂಡು ಧ್ಯಾನ ಮಾಡಬೇಕು. ಗೆಜ್ಜೆ ವಸ್ತ್ರ ಅಥವಾ ನೂಲಿನಿಂದ ಮರವನ್ನು ಸುತ್ತುಗಟ್ಟಿರಬೇಕು. ಮತ್ತೆ ಸಂಕಲ್ಪ ಮಾಡಿ ಪ್ರದಕ್ಷಿಣೆ ಹಾಕಬೇಕು. ಪುರುಷ ಸೂಕ್ತ ಅಥವಾ ವಿಷ್ಣು ಸಹಸ್ರನಾಮ, ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಎಂಬ ಮಂತ್ರವನ್ನು ಭಕ್ತಿಯಿಂದ ಪಠಿಸುತ್ತಾ ಶಾಂತವಾಗಿ ಪ್ರದಕ್ಷಿಣೆ ಹಾಕಬೇಕು. ಇದರಿಂದ ಹೆಜ್ಜೆ ಹೆಜ್ಜೆಗೂ ಅಶ್ವಮೇಧ ಯಜ್ಞದ ಪುಣ್ಯ ಪ್ರಾಪ್ತಿಯಾಗಿ ಬ್ರಹ್ಮ ಹತ್ಯಾದಿ ಮಹಾದೋಷಗಳು ಸಹಿತ ನಿವಾರಣೆಯಾಗುವು. ಅಲ್ಲದೆ ಮಕ್ಕಳ ಬಯಕೆಯುಳ್ಳವರಿಗೆ ಇದರಿಂದ ನಿಶ್ಚಿತವಾಗಿಯೂ ಫಲ ದೊರೆಯುವುದು. ಚತುರ್ವಿಧ ಪುರುಷಾರ್ಥಗಳು ಅಶ್ವತ್ಥ ಸೇವೆಯಿಂದ ಪ್ರಾಪ್ತವಾಗುವು. ಶನಿವಾರ ದಿವಸ ಅಶ್ವತ್ಥ ವೃಕ್ಷವನ್ನು ಹಿಡಿದು ಮೃತ್ಯುಂಜಯ ಜಪವನ್ನು ಜಪಿಸಿದರೆ ಅಕಾಲ ಮೃತ್ಯುವು ಬರಲಾರದು. ಅಶ್ವತ್ಥ ಸೇವೆಯಿಂದ ಶನಿಯ ಕಾಟವು ಸಹಿತ ದೂರವಾಗುವುದು. ಗುರುವಾರ ಅಮಾವಾಸ್ಯೆಯ ದಿವಸ ಅಶ್ವತ್ಥದ ನೆರಳು ಬಿದ್ದ ನೀರಿನಲ್ಲಿ ಸ್ನಾನ ಮಾಡಿದರೆ ಬ್ರಹ್ಮಹತ್ಯೆಯ ದೋಷವು ದೂರಾಗುವುದು. ಅಶ್ವತ್ಥ ವೃಕ್ಷದ ನೆರಳಿನಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಊಟ ಮಾಡಿಸಿದರೆ 1,000,000 ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಿದಷ್ಟು ಪುಣ್ಯ ಬರುವುದು. ಅಶ್ವತ್ಥ ವೃಕ್ಷವನ್ನು ಭಕ್ತಿಯಿಂದ ನಡೆಸಿ ಬೆಳೆಸಿದವನು ತನ್ನ 42 ಜನ ಪಿತೃಗಳಿಗೆ ಸ್ವರ್ಗ ಸುಖವನ್ನು ನೀಡುವನು. ಅಶ್ವತ್ಥ ಮರವನ್ನು ಕಡಿಯುವವನಿಗೆ ನರಕ ಪ್ರಾಪ್ತಿಯಾಗುವುದು. ಅಶ್ವತ್ಥ ಮರದ ಕೆಳಗೆ ಹೋಮ ಮಾಡಿದರೆ ಮಹಾಯಜ್ಞದ ಫಲವು ದೊರೆಯುವುದು. ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕಿದ ಸಂಖ್ಯೆಯು 10 ಹೋಮಗಳನ್ನು ಮಾಡಬೇಕು. ಹೋಮ ಮಾಡದಿದ್ದರೆ 10 ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ತಾನು ಹವಿಷ್ಯಾನ್ನವುಂಡು ಬ್ರಹ್ಮಚರ್ಯದಿಂದ ವ್ರತವನ್ನು ಆಚರಿಸಬೇಕು. ನಂತರ ಉದ್ಯಾಪನೆ ಮಾಡಬೇಕು. ಶಕ್ತಿಯಾನುಸಾರವಾಗಿ ಬಂಗಾರದ ಅಶ್ವತ್ಥ ವೃಕ್ಷವನ್ನು ಮಾಡಿಸಿ ಅದನ್ನು ವಿಧಿಪೂರ್ವಕವಾಗಿ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಮತ್ತು ಕರು ಸಹಿತವಾದ ಆಕಳನ್ನು ದಾನ ಮಾಡಬೇಕು. ತನ್ನ ಶಕ್ತಿಯಾನುಸಾರವಾಗಿ ಅಶ್ವತ್ಥ ಗಿಡದ ಬುಡದಲ್ಲಿ ಎಳ್ಳಿನ ರಾಶಿಯನ್ನು ಹಾಕಿ ಅದರ ಮೇಲೆ ಬಿಳಿ ವಸ್ತ್ರವನ್ನು ಮುಚ್ಚಿ ತೀರ ಬಡವನಾದ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಇಂತು ನಾರದರು ಎಲ್ಲ ಋಷಿಗಳಿಗೂ ಅಶ್ವತ್ಥದ ಮಹಿಮೆಯನ್ನು ಪೂಜಾ ವಿಧಾನವನ್ನು ವಿಸ್ತರಿಸಿ ಹೇಳಿದ್ದಾರೆ. ಆದ ಕಾರಣ ನೀನು ಇದರಲ್ಲಿ ವಿಶ್ವಾಸವಿಟ್ಟು ಭೀಮಾ ಅಮರಜ ಸಂಗಮದಲ್ಲಿರುವ ಅಶ್ವತ್ಥ ವೃಕ್ಷವನ್ನು ಸೇವಿಸು. ಸತ್ಯವಾಗಿಯೂ ನಿನ್ನ ಬಯಕೆ ಈಡೇರುವುದು ಎಂದು ಗುರುಗಳು ಗಂಗಮ್ಮನೆಂಬ ಸಾಧ್ವಿಗೆ ಅಭಯ ನೀಡಿದರು. ಆ ನಾರಿಮಣಿಯು ಗುರುವಾಜ್ಞೆಯನ್ನು ಶಿರಸಾವಹಿಸಿ ಅತಿ ಭಕ್ತಿಯಿಂದ ಸಂಗಮಕ್ಕೆ ಹೋಗಿ ಅಲ್ಲಿರುವ ಷಟ್ಕೂಲವೆಂಬ ತೀರ್ಥದಲ್ಲಿ ಸ್ನಾನ ಮಾಡಿ ನಿತ್ಯವೂ ಅಶ್ವತ್ಥ ಸೇವೆ ಮಾಡತೊಡಗಿದಳು. 3ನೆಯ ರಾತ್ರಿ ಅವಳ ಸ್ವಪ್ನದಲ್ಲಿ ಓರ್ವ ಬ್ರಾಹ್ಮಣನು ಕಾಣಿಸಿಕೊಂಡು, ಅಮ್ಮ, ನಿನ್ನ ಬಯಕೆಯು ಪೂರ್ಣವಾಗುವ ಕಾಲವು ಈಗ ಬಂದೊದಗಿದೆ. ನೀನು ನೇರವಾಗಿ ಗಾಣಗಾಪುರಕ್ಕೆ ಹೋಗಿ ಶ್ರೀ ನರಸಿಂಹ ಸರಸ್ವತಿ ಗುರುಗಳಿಗೆ 7 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡು. ಆತನು ಆಶೀರ್ವದಿಸಿ ಕೊಟ್ಟದ್ದನ್ನು ತಕ್ಷಣವೇ ತಿಂದುಬಿಡು.
ನಿನ್ನ ಆಸೆ ನೆರವೇರಿದು ಅಂತ ಹೇಳಿದಂತಾಯಿತು. ನಿದ್ರೆಯಿಂದ ಎಚ್ಚೆತ್ತ ಗಂಗಮ್ಮನ ಪ್ರಾತಃ ಕಾಲದಲ್ಲಿಯೇ ಮಠಕ್ಕೆ ಹೊರಟು ಬಂದಳು. ಒಳ್ಳೆ ಉತ್ಸಾಹದಿಂದ ಗುರುಗಳಿಗೆ 7 ಪ್ರದಕ್ಷಿಣೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿದಳು. ಗುರುಗಳು ನಸುನಕ್ಕು ಅವಳಿಗೆ 2 ಫಲಗಳನ್ನು ಕೊಟ್ಟರು ಮತ್ತು ನಿನಗೀಗ ಒಂದು ಗಂಡು ಒಂದು ಹೆಣ್ಣು 2 ಫಲಗಳನ್ನು ಕೊಟ್ಟಿದ್ದೇವೆ. ನೀನಿನ್ನು ವಿಧಿಪೂರ್ವಕವಾಗಿ ಪಾಲನೆ ಮಾಡಿದ ನಂತರ ಈ ಫಲಗಳನ್ನು ಸೇವಿಸು ಎಂದು ಆಜ್ಞೆ ಮಾಡಿ ಕಳಿಸಿದರು. ಆ ಸಾಧ್ವಿಯು ತಕ್ಷಣವೇ ಮನೆಗೆ ಬಂದು ತಾನು ಗುರುಗಳಿಗೆ ಮೊದಲೇ ವಚನ ಕೊಟ್ಟಂತೆ ವ್ರತವನ್ನು ಪೂರೈಸಿ ಬ್ರಾಹ್ಮಣರಿಗೆ ದಾನ ಧರ್ಮಾದಿಗಳನ್ನು ಕೊಟ್ಟು ನಂತರ ಪಾಲನೆ ಮಾಡಿ ಫಲ ಸೇವನೆ ಮಾಡಿದಳು. ಗುರುಕೃಪೆಯಿಂದ ಅದೇ ದಿನ ಸಾಯಂಕಾಲ ಮುಕ್ತಾದಳು. 4ನೆಯ ದಿನ ಸುಸ್ನಾನತಳಾಗಿ ಗುರುದರ್ಶನಕ್ಕೆ ಪತಿಯೊಂದಿಗೆ ಬಂದು ಏಕಾಗ್ರ ಮನದಿಂದ ಗುರುಗಳನ್ನು ಪೂಜಿಸಿ ನಮಸ್ಕರಿಸಿದಳು. ಗುರುಗಳು ಸಂಪ್ರೀತರಾಗಿ ನೀವು ಪುತ್ರವಂತರಾಗಿರಿ ಎಂದು ದಂಪತಿಗಳಿಗೆ ಆಶೀರ್ವದಿಸಿದರು. ಗುರುನಿಯೋಗ ಪಡೆದು ಮನೆಗೆ ಬಂದ ಆ ಸಾಧ್ವಿಯು 5ನೆಯ ದಿನ ತನ್ನ ಪತಿಯೊಂದಿಗೆ ಸಮಾಗಮ ಹೊಂದಿದಳು. ಆದ್ದರಿಂದ ಅವಳಿಗೆ ಸುಲಕ್ಷಣವತಿಯಾದ ಹೆಣ್ಣು ಕೂಸು ಜನಿಸಿತು. ನೆರೆತ ಕೂದಲಿನ ವಯಸ್ಸಾದ ದಂಪತಿಗಳಿಗೆ ಮಗುವಾದದ್ದನ್ನು ಕಂಡು ಗ್ರಾಮದ ಜನರೆಲ್ಲರೂ ವಿಸ್ಮಯಗೊಂಡು ಗುರುಲೀಲೆಯನ್ನು ಕೊಂಡಾಡಿದರು. ನಂತರ ಆ ಬ್ರಾಹ್ಮಣನು ಆನಂದಿತನಾಗಿ ಜ್ಯೋತಿಷ್ಯ ಬಲ್ಲವರನ್ನು ಮನೆಗೆ ಕರೆಸಿಕೊಂಡು ಆ ಕೂಸಿನ ಭವಿಷ್ಯದ ಜನ್ಮಕಾಲದ ಜಾತಕ ಬರೆಯಲು ವಿನಂತಿಸಿಕೊಂಡನು. ಪಂಡಿತರು ಜಾತಕವನ್ನು ಸಿದ್ಧಪಡಿಸಿ ಅದನ್ನು ಪರೀಕ್ಷಿಸಿ ನೋಡಿ, ಈ ಕನ್ಯೆಯು ನಿರ್ಮಲ ಮನದವಳಾಗುವಳು, ಇವಳಿಗೆ ಸುಜ್ಞಾನಿಯಾದ ಪತಿಯು ದೊರಕುವನು, ಇವಳು 8 ಜನ ಮಕ್ಕಳಿಗೆ ಜನ್ಮವಿತ್ತು, ಮೊಮ್ಮಕ್ಕಳು ಮರಿಮಕ್ಕಳು ಸಹಿತ ಎಲ್ಲರನ್ನೂ ಎತ್ತಿ ಆಡಿಸುತ್ತಾ ಪೂರ್ಣಾಯುಷ್ಯದಿಂದ ಸುಖದಿಂದ ಬಾಳುವಳ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆಗಂತೂ ಸೋಮನಾಥನು ಬಹು ಸಂತಸಗೊಂಡು ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳನ್ನು ನೀಡಿ ಅವರನ್ನು ಬಹು ಮರ್ಯಾದೆಯಿಂದ ಬೀಳ್ಕೊಟ್ಟು ಕಳುಹಿಸಿದನು. 10 ದಿನಗಳವರೆಗೆ ವೃದ್ಧಿಯನ್ನು ಪಾಲಿಸಿ ಸುಸ್ನಾತಳಾದ ಗಂಗಾದೇವಿಯು 11ನೆಯ ದಿವಸ ತನಗೆ ಜನಿಸಿದ ಕನ್ಯೆಯನ್ನೆತ್ತಿಕೊಂಡು ಗುರುಗಳ ದರ್ಶನಕ್ಕಾಗಿ ಶ್ರೀಗಳವರ ಮಠಕ್ಕೆ ಬಂದಳು. ಕೂಸನ್ನು ಶ್ರೀಗಳ ಪಾದಗಳ ಮೇಲೆ ಹಾಕಿ ತಾನು ಅತೀ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿದಳು. ಗುರುಗಳು ಹಸನ್ಮುಖಿಗಳಾಗಿ 7 ಮಗಳೇ, ಪುತ್ರವಂತಿಯೇ ಎಂದು ಆಶೀರ್ವದಿಸುತ್ತಾ ಬಹು ಪ್ರೀತಿಯಿಂದ ಮೇಲಕ್ಕೆಪ್ಪಿಸಿದರು. ಗಂಗಮ್ಮನು ಗುರುಗಳೆದುರು ಕರಜೋಡಿಸಿ ನಿಂತು, ಸದ್ಗುರುನಾಥ, ನಿಮ್ಮ ಕೃಪೆಯಿಂದಾಗಿ ಸರಸ್ವತಿಯಂತೂ ಮನೆಗೆ ಬಂದಳು. ಇನ್ನು ತಾವು ನನಗೆ ಈ ಮೊದಲೇ ಅನುಗ್ರಹ ವಚನ ನೀಡಿದಂತೆ ನನಗೊಬ್ಬ ಮಗನು ಹುಟ್ಟಬೇಕಾಗಿದೆ ಎಂದು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಳು. ಅವಳ ಮಾತನ್ನು ಕೇಳಿ ಗುರುಗಳು ನಗುತ್ತಾ, ತಾಯಿ, ನಿನಗೊಬ್ಬ ಮಗನು ಹುಟ್ಟಿಯೇ ಹುಟ್ಟುತ್ತಾನೆ, ನಮ್ಮ ವಾಣಿಯಲ್ಲಿ ವಿಶ್ವಾಸವಿಡು. ಆದರೆ ಗಂಗಮ್ಮ, ನಿನಗೆ ಎಂಥ ಮಗನು ಬೇಕೆಂದು ಮಾತ್ರ ನಮಗೆ ಮೊದಲೇ ತಿಳಿಸು. ಯಾಕೆಂದರೆ ನೀನು ದೀರ್ಘಾಯುಷ್ಯವಂತರಾದ ಪುತ್ರನನ್ನು ಬಯಸುವುದಾದರೆ ಮೂರ್ಖ ಮಗನು ಜನಿಸುತ್ತಾನೆ, ಸುಜ್ಞಾನಿಯಾದ ಮಗನನ್ನು ಬಯಸುವುದಾದರೆ ಆತನು ಕೇವಲ 30 ವರ್ಷ ಆಯುಷ್ಯದಿಂದ ಬಾಳುತ್ತಾನೆ ಎಂದು ಹೇಳಿದರು. ಗುರುಗಳ ಸಮಸ್ಯಾತ್ಮಕ ಪ್ರಶ್ನೆಯಿಂದ ಆ ಸಾಧ್ವಿಯು ವಿಚಲಿತಳಾಗದೆ, ತಂದೆಯೇ, ಅಗ್ನ ಮಗನು ಎಂಥ ದೀರ್ಘಾಯುಷ್ಯಾದರೂ ಆತನಿಂದ ನಮ್ಮ ವಂಶೋದ್ಧಾರವಾಗಲಾರದು. ಆದ ಕಾರಣ ನನಗೆ ಕೇವಲ 30 ವರ್ಷ ಬಾಳುವ ಮಗನನ್ನೇ ಕೊಡು. ನೀನು ನುಡಿದಂತೆ ಆತನು ಸುಜ್ಞಾನಿಯಾಗಿರಬೇಕು ಮತ್ತು ಆತನಿಗೆ 5 ಜನ ಮಕ್ಕಳಾಗಬೇಕೆಂದು ಪ್ರಾರ್ಥಿಸಿಕೊಂಡಳು. ಗುರುಗಳು ಅವಳ ಮಾತಿಗೆ ತಥಾಸ್ತು ಎಂದು ವರಮನೆತ್ತರು. ನಂತರ ಆ ಹೆಣ್ಣು ಕೂಸನ್ನು ಕೈಗೆತ್ತಿಕೊಂಡರು ಹಾಗೂ ಆ ಕೂಸಿನ ಭವಿಷ್ಯ ಲಕ್ಷಣವನ್ನು ಈ ರೀತಿಯಾಗಿ ಹೇಳತೊಡಗಿದರು. ಗಂಗಮ್ಮ, ನಿನ್ನ ಮಗಳು ಅಖಂಡ ಮುತ್ತೈದೆಯಾಗಿ ಪೂರ್ಣಾಯುಷ್ಯವಂತಳಾಗಿ ಪರಮ ಪತಿವ್ರತೆಯಾಗಿ ಬಾಳುವಳು. ಇವಳಿಗೆ ವೇದ ಪಂಡಿತನಾದ ಸುಜ್ಞಾನಿ ಪತಿಯು ದೊರಕುವನು. ಆತನೊಂದಿಗೆ ಇವಳು ಬಹುಜನ ಮಕ್ಕಳನ್ನು ಪಡೆದು ಮೊಮ್ಮಕ್ಕಳು ಮರಿಮಕ್ಕಳು ಸಹಿತ ಕಂಡು ಅಷ್ಟೈಶ್ವರ್ಯದಲ್ಲಿ ಸುಖವಾಗಿ ಬಾಳುವಳು. ಪರಮ ಪತಿವ್ರತೆಯು ಧರ್ಮಶೀಲಲು ಆದ ಇವಳ ದರ್ಶನ ಪಡೆಯಲು ದಕ್ಷಿಣ ದೇಶದ ಮಹಾರಾಜನೊಬ್ಬ ಬರುವನು. ಇಂತು ಈ ಕನ್ಯೆಯು ಕೀರ್ತಿವಂತಳಾಗಿ ಬಾಳುವಳು ಎಂದು ಆಶೀರ್ವದಿಸಿ ಮಗುವನ್ನು ತಾಯಿಯ ಕೈಗೆ ಕೊಟ್ಟರು. ಗುರುವಾಣಿಯಿಂದ ಸಂತಸಗೊಂಡ ದಂಪತಿಗಳು ಪರಮ ಭಕ್ತಿಯಿಂದ ಗುರುಗಳಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕರಿಸಿ ತಮ್ಮ ಮನೆಗೆ ತೆರಳಿದರು. ನಂತರ ಗುರುವಾಣಿಯಂತೆ ಅವರಿಗೆ ನರಸಿಂಹನೆಂಬ ಹೆಸರಿನ ಪ್ರಖ್ಯಾತ ಮಗನು ಜನಿಸಿದನು. ವೇದ ವಿದ್ಯೆಯಲ್ಲಿ ಕೀರ್ತಿಶಾಲಿಯಾದನು. ಆತನಿಗೆ 5 ಮಕ್ಕಳು ಜನಿಸಿದರು. ಹೆಣ್ಣು ಮಗಳಾದ ಸರಸ್ವತಿಗೆ ಮದುವೆಯಾಗಿ ಅವಳು ತನ್ನ ಗಂಡನೊಂದಿಗೆ ಸುಖವಾಗಿ ಬಾಳತೊಡಗಿದಳು. ಅವಳ ಗಂಡನು ದೀಕ್ಷಿತನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿ ಯಾಗ ಯಜ್ಞಾದಿಗಳನ್ನು ಮಾಡಿಸುತ್ತಾ ಲೋಕವಿಖ್ಯಾತನಾದನು. ನಾಮಧಾರಕನೇ, ಈ ರೀತಿಯಾಗಿ ಗುರು ಮಹಿಮೆಯು ಅಪಾರವಾಗಿದೆ. ಅವರ ಅನುಗ್ರಹದಿಂದ 60 ವರ್ಷದ ಬಂಜೆಗೂ ಮಕ್ಕಳಾದವೆಂದ ಮೇಲೆ ಅಂಥ ಮಹಾತ್ಮರನ್ನು ಮನುಷ್ಯರೆಂದು ಭಾವಿಸುವವರು ತೀರಾ ಮೂರ್ಖರು. ಏಕೋಭಾವದಿಂದ ಭಜಿಸುವ ಸದ್ಭಕ್ತರಿಗೆ ಪರಮದಯಾಳುವಾದ ಗುರುನಾಥನು ಬೇಡಿದ್ದನ್ನು ನೀಡುವ ಕಾಮಧೇನುವಾಗಿದ್ದಾನೆ ಎಂದು ಸಿದ್ಧ ಮುನಿಯು ನಾಮಧಾರಕನಿಗೆ ಹೇಳಿದನೆಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪ ತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕ ಸಂವಾದದಲ್ಲಿ 39ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯಾರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ओम समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय.
ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಾಯಿರಾಮ್. ಶ್ರೀ ಗುರುಚರಿತ್ರೆಯಲ್ಲಿ 40ನೇ ಅಧ್ಯಾಯ. ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಗುರುಭ್ಯೋ ನಮಃ. ಓಂ ಸಾಯಿರಾಮ್. ಸಿದ್ಧನು ನಾಮಧಾರಕನಿಗೆ ಹೇಳತೊಡಗಿದನು, ನಾಮಧಾರಕ ಶಿಷ್ಯನೇ, ಗುರುಗಳು ಗಾಣಗಾಪುರದಲ್ಲಿರುವಾಗೆ ಘಟಿಸಿದ ಇನ್ನೊಂದು ಅಪೂರ್ವವಾದ ಸಂಗತಿಯನ್ನು ವಿವರಿಸುತ್ತೇನೆ, ಲಕ್ಷ್ಯಗೊಟ್ಟು ಕೇಳು. ಒಂದು ದಿನ ಶ್ರೀಗಳು ಮಠದಲ್ಲಿ ಕುಳಿತಿರುವಾಗ ಒಬ್ಬ ಕುಷ್ಠರೋಗದ ಬ್ರಾಹ್ಮಣನು ಬಂದು ಅವರಿಗೆ ಅತೀ ಭಕ್ತಿಯಿಂದ ನಮಸ್ಕಾರ ಮಾಡಿ ಗುರುಸ್ತೋತ್ರ ಮಾಡತೊಡಗಿದನು. ಆತನ ಹೆಸರು ನರಹರಿ ಎಂಬುದಾಗಿದ್ದು ಆತನು ಆಪಸ್ತಂಭ ಶಾಖೆಯ ಗಾರ್ಗಿ ಗೋತ್ರದವನಾಗಿದ್ದನು. ಆ ಬ್ರಾಹ್ಮಣನು ಗುರುಗಳೆದುರು ಸಂಪುಟದಂತೆ ಕರಜೋಡಿಸಿ ನಿಂತುಕೊಂಡು, ಸದ್ಗುರುನಾಥ, ನೀನು ಭಕ್ತವತ್ಸಲನೂ ದೀನೋದ್ಧಾರಕನೂ ಆಗಿರುವೆ ಎಂಬ ಕೀರ್ತಿಯನ್ನು ಕೇಳಿ ದೂರದಿಂದ ಬಂದಿರುವೆ. ಜಗದ್ಗುರುವೇ, ಈ ಸಂಸಾರದಲ್ಲಿ ಮಾನವನಾಗಿ ಜನಿಸಿದ್ದರೂ ಸಹಿತ ನನ್ನ ಜನ್ಮವು ಕಲ್ಲಿನಂತೆ ವ್ಯರ್ಥವಾಗಿ ಹೋಗಿದೆ. ನಾನು ಕುಷ್ಠರೋಗಿಯಾಗಿರುವುದರಿಂದ ಜನರೆಲ್ಲರೂ ನನ್ನನ್ನು ನಿಂದಿಸಿ ದೂರ ಮಾಡುತ್ತಲಿದ್ದಾರೆ. ನಾನು ಯಜುರ್ವೇದವನ್ನು ಸಂಪೂರ್ಣವಾಗಿ ಓದಿರುವೆನು, ಆದರೆ ನಾನು ಕುಷ್ಠಪೀಡಿತ ಶರೀರದವನೆಂಬ ಕಾರಣದಿಂದ ಬ್ರಾಹ್ಮಣ ಪಂಡಿತರಾದರೂ ನನಗೆ ಅದರ ಅರ್ಥವನ್ನು ಹೇಳದ್ದಾಗಿದೆ. ಅಷ್ಟೇ ಏಕೆ, ಮುಂಜಾನೆ ಎದ್ದ ಕೂಡಲೇ ನನ್ನ ಮುಖ ನೋಡಿದರೆ ಅದು ತಮಗೆ ಅನಿಷ್ಟವೆಂದು ಬಗೆದು ಅವರು ನನ್ನನ್ನು ಹೀಯಾಳಿಸಿ ದೂರ ಕಳಿಸುತ್ತಾರೆ. ಇದರಿಂದ ನನಗೆ ಬಹು ದುಃಖವಾಗುತ್ತದೆ. ನಾನು ಈ ಜನ್ಮದಲ್ಲಿ ಪಾಪ ಕಾರ್ಯ ಮಾಡಿರದಿದ್ದರೂ ಜನ್ಮಾಂತರದಲ್ಲಿ ಮಾಡಿದ ಮಹಾಪಾಪ ವ್ಯಾಧಿ ರೂಪವನ್ನು ತಳೆದು ನನ್ನನ್ನು ಈ ರೀತಿಯಾಗಿ ಗೋಳಾಡಿಸುತ್ತಲಿದೆ. ಈ ರೋಗದ ನಿವಾರಣೆಗಾಗಿ ನಾನು ಸಾಕಷ್ಟು ವ್ರತ ನಿಯಮಗಳನ್ನು ಆಚರಿಸಿರುವೆ, ಅಸಂಖ್ಯಾತ ತೀರ್ಥಕ್ಷೇತ್ರಗಳನ್ನು ತಿರುಗಾಡಿರುವೆ, ಎಲ್ಲ ದೇವರುಗಳಲ್ಲಿಯೂ ಮೊರೆ ಇಟ್ಟೆ, ಆದರೂ ನನ್ನ ವ್ಯಾಧಿ ಹೋಗದಾಗಿದೆ. ಈಗ ನಾನು ಕೊನೆಯ ನಿರ್ಧಾರದೊಂದಿಗೆ ನಿನ್ನಲ್ಲಿಗೆ ಬಂದಿದ್ದೇನೆ. ನಿನ್ನ ಕೃಪೆಯು ಈ ಪಾಪಿ ದೇಹಕ್ಕೆ ಲಭ್ಯವಾಗದಿದ್ದರೆ ಸತ್ಯವಾಗಿಯೂ ದೇಹತ್ಯಾಗ ಮಾಡಿ ಜಗದ ನಿಂದೆಯಿಂದ ವಿಮುಕ್ತಿ ಪಡೆಯುತ್ತೇನೆ ಎಂದು ಅತೀ ದೈನ್ಯದಿಂದಲೂ ನಿರ್ಪಾಣ ಮನದಿಂದಲೂ ಗುರುಗಳಿಗೆ ನಮಸ್ಕರಿಸಿ ಕೃಪೆ ಯಾಚಿಸಿದನು. ಆಗ ದಯಾಳುವಾದ ನರಸಿಂಹ ಸರಸ್ವತಿ ಯತಿರಾಯರು ಆ ಬ್ರಾಹ್ಮಣನ ನಿರ್ಮಲ ಭಾವಕ್ಕೆ ಮೆಚ್ಚಿ ಈ ರೀತಿಯಾಗಿ ನಿರೂಪ ಕೊಟ್ಟನು. ಬ್ರಾಹ್ಮಣನೇ, ನೀನು ಪೂರ್ವಜನ್ಮದಲ್ಲಿ ಮಹಾಪಾಪಗಳನ್ನು ಮಾಡಿರುವುದರಿಂದಲೇ ನಿನಗೆ ಈ ವ್ಯಾಧಿಯು ಗಂಟು ಬಿದ್ದಿದೆ. ನಾನು ಹೇಳಿದಂತೆ ಆಚರಣೆ ಮಾಡಿದರೆ ಈ ನಿನ್ನ ಕುಷ್ಠರೋಗವು ಸಮೂಲ ನಾಶವಾಗಿ ನೀನು ದಿವ್ಯ ದೇಹ ಧಾರಣೆ ಮಾಡುತ್ತೀಯ. ಇದೋ ಈ ಔದುಂಬರ ಕಟ್ಟಿಗೆಯನ್ನು ತೆಗೆದುಕೋ ಎಂದು ನುಡಿಯುತ್ತಾ ಉರುವಲಕ್ಕಾಗಿ ಒಬ್ಬನು ಹೊತ್ತೊಯ್ಯುತ್ತಿದ್ದ ಕಟ್ಟಿಗೆಯ ಹೊರೆಯಲ್ಲಿ ಒಂದು ಅತ್ತಿಯ ಒಣಕಡ್ಡಿಯನ್ನು ಇಸ್ಕೊಂಡು ಅದನ್ನು ಬ್ರಾಹ್ಮಣನಿಗೆ ಕೊಟ್ಟರು ಮತ್ತು ಆತನಿಗೆ ಈ ರೀತಿಯಾಗಿ ಆಜ್ಞೆ ಮಾಡಿದರು. ಬ್ರಾಹ್ಮಣನೇ, ಈ ಒಣಕಟ್ಟಿಗೆಯನ್ನು ತೆಗೆದುಕೊಂಡು ನೀನೀಗಲೇ ಭೀಮಾ ಅಮರಜಾ ಸಂಗಮದಲ್ಲಿರುವ ಸಂಗಮೇಶ್ವರನ ಪೂರ್ವ ದಿಕ್ಕಿನಲ್ಲಿ ಭೀಮಾ ನದಿಯ ದಡದಲ್ಲಿ ಈ ಕಟ್ಟಿಗೆಯನ್ನು ಗಿಡದಂತೆ ನೆಟ್ಟು ಜೋಪಾನ ಮಾಡು. ನಿತ್ಯವೂ ಸಂಗಮದಲ್ಲಿ ಸ್ನಾನ ಮಾಡಿ ಅಲ್ಲಿರುವ ಅಶ್ವತ್ಥ ವೃಕ್ಷವನ್ನು ಪೂಜಿಸಬೇಕು. ಮತ್ತೆ ಸಂಗಮದಲ್ಲಿ ಸ್ನಾನ ಮಾಡಿ ಬಂದು ನೀನು ನೆಟ್ಟಿರುವ ಔದುಂಬರವನ್ನು ಪೂಜಿಸಿ 2 ಕೊಡ ತೆಗೆದುಕೊಂಡು ನಿತ್ಯದಲ್ಲಿಯೂ ಆ ಕಟ್ಟಿಗೆಗೆ ನೀರು ಹಣಿಸಬೇಕು. ಇದರಂತೆ ಕಾಲದಲ್ಲಿಯೂ ಈ ಔದುಂಬರಕ್ಕೆ ನೀರೆರೆದು ಸೇವೆ ಮಾಡು. ಈ ಕಟ್ಟಿಗೆಯು ಎಂದು ಚಿಕಿತುಕೊಳ್ಳುವುದೋ ಅಂದೇ ನಿನ್ನ ಸರ್ವ ಪಾಪಗಳು ನಿವಾರಣೆಯಾಗಿ ನೀನು ದಿವ್ಯ ದೇಹಧಾರಿಯಾಗಿವಿ. ನಿನ್ನ ಸೇವೆಯಲ್ಲಿ ಶ್ರದ್ಧೆ ಇಟ್ಟು ಕೆಲಸ ಮಾಡು ಎಂದು ಆಜ್ಞಾಪಿಸಿದರು. ಆ ಬ್ರಾಹ್ಮಣನಿಗೆ ಗುರುಗಳ ಮಾತಿನ ಮೇಲೆ ವಿಶ್ವಾಸ ಉಂಟಾಯಿತು. ತಕ್ಷಣ ಅವನು ಗುರುಗಳಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಅತ್ತಿಯ ಕಟ್ಟಿಗೆಯನ್ನು ತಲೆಯ ಮೇಲಿಟ್ಟುಕೊಂಡು ಸಂಗಮಕ್ಕೆ ಹೊರಟನು. ಗುರುಗಳು ಮೊದಲೇ ಆದೇಶವಿತ್ತಂತೆ ಸಂಗಮೇಶ್ವರನ ಎದುರಿನಲ್ಲಿರುವ ಭೀಮಾ ನದಿಯ ದಂಡೆಯ ಮೇಲೆ ಅದನ್ನು ಉರಿಸಿದನು. ಅದರ ಸುತ್ತಲೂ ಚಿಕ್ಕದಾದ ಮಡುವನ್ನು ನಿರ್ಮಿಸಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ಬಂದನು. ಗುರುಗಳು ಹೇಳಿದಂತೆ ಅಶ್ವತ್ಥ ಪೂಜೆ ಮಾಡಿ ಮತ್ತೆ ಸಂಗಮದಲ್ಲಿ ಸ್ನಾನ ಮಾಡಿ ಬಂದು ತಾನು ನೆಟ್ಟ ಔದುಂಬರವನ್ನು ಭಕ್ತಿ ಭಾವದಿಂದ ಪೂಜೆ ಮಾಡಿದನು. ನಂತರ ಹೆಗಲ ಮೇಲೆ 2 ಕೊಡಗಳನ್ನು ಹೊತ್ತು 3 ಸಲ ಕಟ್ಟಿಗೆಗೆ ನೀರು ಹಣಿಸಿದನು. ಇದರಂತೆಯೇ ತ್ರಿಕಾಲದಲ್ಲಿಯೂ ಆಚರಣೆ ಮಾಡುತ್ತಾ ಆತನು 7 ದಿನಗಳವರೆಗೆ ಉಪವಾಸ ವ್ರತದಿಂದಲೇ ಸೇವೆ ಮಾಡುತ್ತಿದ್ದನು. ಆ ಬ್ರಾಹ್ಮಣನ ಹುಚ್ಚುತನವನ್ನು ನೋಡಿ ಕೆಲ ಜನರು ನಗುತ್ತಿದ್ದರು. ಅಲ್ಲಯ್ಯ, ಒಣ ಕಟ್ಟಿಗೆಗೆ ನೀರು ಹಣಿಸಿದ ಮಾತ್ರಕ್ಕೆ ಅದು ಚಿಗುರು ಮರವಾಗಿದ್ದೆ, ಏತಕ್ಕಾಗಿ ವ್ಯರ್ಥ ಪ್ರಯತ್ನವನ್ನು ಮಾಡುತ್ತಾ ಇದ್ದೀಯಾ? ನಿನ್ನ ಬೇನೆಯು ನಿವಾರಣೆಯಾಗಲಾರದೆಂಬ ಸಂಕೇತಕ್ಕಾಗಿಯೇ ಸರ್ವಜ್ಞರಾದ ನರಸಿಂಹ ಸರಸ್ವತಿ ಗುರುಗಳು ನಿನಗೆ ಈ ರೀತಿಯ ಆಜ್ಞೆ ಮಾಡಿರಬಹುದು. ಇಷ್ಟೂ ತಿಳಿಯಬಾರದೆ ನಿನಗೆ ಎಂದು ಮೊದಲಿಸಿ ಮಾತನಾಡುತ್ತಿದ್ದರು. ಈ ಜನರಿಗೆ ಬ್ರಾಹ್ಮಣನು ಕೋಪಿಸಿಕೊಳ್ಳದೆ ಅತೀ ವಿನಯದಿಂದ ಕೈ ಮುಗಿದು ಅಪ್ಪಗಳಿರ. ಗುರುನಾಥನು ತ್ರಿಮೂರ್ತಿ ಸ್ವರೂಪನು, ಆತನ ಲೀಲೆ ಅಗಾಧವಾದದ್ದೆಂಬ ಆತ್ಮವಿಶ್ವಾಸವು ನನಗಿದೆ. ನನಗೆ ಗುರುವಚನವೇ ಪ್ರಾಮುಖ್ಯವಾದದ್ದು. ಇದಕ್ಕಾಗಿ ನನ್ನ ದೇಹ ಬಿದ್ದು ಹೋದರೂ ಚಿಂತೆ ಇಲ್ಲ. ಗುರುನಾಥನು ನನಗೆ ಒಪ್ಪಿಸಿದ ಈ ಸೇವಾ ಕಾರ್ಯವನ್ನು ಮಾತ್ರ ನಾನು ಬಿಡಲಾರೆ.
ಬರಡೆಮ್ಮೆಯನ್ನು ಹೆಂಡಿಸಿ ಭಕ್ತೋದ್ಧಾರ ಮಾಡಿದ ಆ ನನ್ನ ಸದ್ಗುರುವಿನ ಕೃಪೆಯಾದರೆ ಈ ಕಟ್ಟಿಗೆಯು ಚಿಗುರಿ ಮರವಾಗುವುದೇನು ದೊಡ್ಡ ಮಾತಲ್ಲ ಅಲ್ವಾ. ನನ್ನ ಸೇವೆಯು ನಿಷ್ಕಲ್ಮಶವಾಗಿದ್ದರೆ ಈ ಕಟ್ಟಿಗೆಯು ಚಿಗುತು ಮರವಾಗಿಯೇ ತೀರುವುದೆಂಬ ವಿಶ್ವಾಸ ನನಗಿದೆ. ದಯವಿಟ್ಟು ತಾವಾದರೂ ಗುರುವಚನದಲ್ಲಿ ಆತ್ಮವಿಶ್ವಾಸವಿಡಬೇಕು, ಅವಿಶ್ವಾಸ ಪಡಬೇಡ್ರಿ ಎಂದು ವಿನಯದಿಂದಲೇ ವಿನಂತಿಸಿಕೊಂಡು ಮತ್ತೆ ಮತ್ತೆ ತನ್ನ ಸೇವಾ ಕಾರ್ಯದಲ್ಲಿ ನಿರತನಾಗುತ್ತಿದ್ದನು. ಅದೇ ವೇಳೆಗೆ ಅಲ್ಲಿಗೆ ಬಂದು ಇದನ್ನೆಲ್ಲ ಪ್ರತ್ಯಕ್ಷ ಗುರುಗಳ ಪರಮ ಶಿಷ್ಯನವರವನ ಸದ್ಗುರು ನೋಡಿ ಗುರುಗಳ ಶಿಷ್ಯನವರವನ್ನು ನೋಡಿ ಸದ್ಗುರುಗಳಿಗೆ ಆ ಬ್ರಾಹ್ಮಣನ ಅಚಲವಾದ ಗುರುಭಕ್ತಿಯ ಬಗ್ಗೆ ವರದಿಯನ್ನು ಒಪ್ಪಿಸಿದನು. ಅಲ್ಲದೆ ಆತನು 7 ದಿನಗಳಿಂದಲೂ ಉಪವಾಸವಿದ್ದು ಔದುಂಬರ ಕಟ್ಟಿಗೆಗೆ ನೀರು ಹಣಿಸುತ್ತಾ ಕರ್ತವ್ಯ ಮಾಡುತ್ತಿರುವನೆಂದು ತಿಳಿಸಿದನು. ಶಿಷ್ಯನ ಮಾತು ಕೇಳಿದ ಶ್ರೀಗಳವರು ಆತನ ಅಂತಃಕರಣದ ಭಾವವಿದ್ದಂತೆ ಆತನು ಸಿದ್ಧಿಯನ್ನು ಪಡೆಯುವನು. ಗುರುವಾಕ್ಯವು ಶಿಷ್ಯನಿಗೆ ಕಾರಣವು, ಅದು ಸರ್ವಥಾ ನಿರ್ವಾಣ ಸ್ವರೂಪದ್ದಲ್ಲ. ಅವರವರ ಭಾವದಂತೆ ಅವರಿಗೆ ಫಲವು ಸಿಕ್ಕೇ ತೀರುವುದು. ಈ ಬಗ್ಗೆ ಸ್ಕಂದ ಪುರಾಣದಲ್ಲಿ ಸೂತನು ಮುನಿಗಳಿಗೆ ಹೇಳಿದ ಒಂದು ಚರಿತ್ರೆಯು ನೆನಪಿಗೆ ಬರುತ್ತದೆ. ಅದೇನೆಂದರೆ, ಸೂತನು ಮುನಿಗಳನ್ನು ಕುರಿತು ಈ ರೀತಿಯಾಗಿ ಹೇಳಿದನು: ಮುನಿಗಳೇ, ಗುರುವಾಕ್ಯದಲ್ಲಿ ಅಚಲ ವಿಶ್ವಾಸವಿಟ್ಟು ಕಲ್ಲನ್ನು ಆರಾಧಿಸಿದರೂ ಸಹಿತ ಆ ಕಲ್ಲಿನಲ್ಲಿಯೇ ಈಶ್ವರನು ಆ ಭಕ್ತರಿಗೆ ಪ್ರಸನ್ನನಾಗುವನು ಅಂತ. ಮಂತ್ರೇ ತೀರ್ಥೆ ದ್ವಿಜೆ ದೈವಜ್ಞೆ ಭೇಷಜೆ ಗುರೌ ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ. ಅಂದರೆ ಮಂತ್ರದಲ್ಲಿ, ತೀರ್ಥಕ್ಷೇತ್ರದಲ್ಲಿ, ಬ್ರಾಹ್ಮಣರಲ್ಲಿ, ಜ್ಯೋತಿಷ್ಯರಲ್ಲಿ, ಗುರುಗಳಲ್ಲಿ ಮತ್ತು ವೈದ್ಯರಲ್ಲಿ ಯಾವ ರೀತಿಯಾಗಿ ಭಾವನೆ ಉಂಟಾಗುವುದೋ ಅವನಿಗೆ ಅದೇ ರೀತಿಯ ಫಲವು ಪ್ರಾಪ್ತಿಯಾಗುವುದು. ಅದಕ್ಕಾಗಿ ಗುರುಗಳಲ್ಲಿ ಸದಾ ಸದ್ಭಕ್ತಿ ಭಾವನೆಯನ್ನಿಡತಕ್ಕದ್ದು. ಇದರ ಸಾಕ್ಷಿಯಾಗಿ ನಿಮಗೆ ಪೂರ್ವಕಾಲದಲ್ಲಿ ನಡೆದ ಐತಿಹಾಸಿಕ ಘಟನೆಯೊಂದನ್ನು ಹೇಳುತ್ತೇನೆ, ಲಕ್ಷ್ಯಗೊಟ್ಟು ಆಲಿಸಿರಿ. ಪಾಂಚಾಲ ನಗರದಲ್ಲಿ ಸಿಂಹಕೇತು ಎಂಬ ಹೆಸರಿನ ಒಬ್ಬ ರಾಜನಿದ್ದನು. ಆತನಿಗೆ ಧನಂಜಯ ಎಂಬ ಮಗನಿದ್ದನು. ಒಂದು ದಿನ ಆ ರಾಜಕುಮಾರನು ಬೇಟೆಯಾಡಲೆಂದು ಅರಣ್ಯಕ್ಕೆ ಹೋದನು. ಅದು ಬೇಸಿಗೆ ಕಾಲವಾಗಿದ್ದು ಆ ನಿರ್ಜನ ಪ್ರದೇಶದಲ್ಲಿ ರಾಜಕುಮಾರನಿಗೆ ಎಲ್ಲೆಲ್ಲಿಯೂ ಕುಡಿಯಲು ನೀರು ದೊರೆಯದಂತಾಯಿತು. ರಾಜಕುಮಾರನ ಜೊತೆಯಲ್ಲಿ ಒಬ್ಬ ಭಿಲ್ಲ ಜಾತಿಯ ಸೇವಕನಿದ್ದನು. ಅವರಿಬ್ಬರು ತುಂಬ ದಣಿದಿದ್ದರು. ನೀರಡಿಕೆಯಿಂದ ತಲ್ಲಣಿಸುತ್ತಿದ್ದ ಅವರಿಬ್ಬರು ಅಡವಿಯಲ್ಲಿ ಸುತ್ತಾಡುತ್ತಿರುವಾಗೆ ಒಂದು ಶಿಥಿಲವಾದ ಶಿವಾಲಯವು ಆ ಅರಣ್ಯ ಮಧ್ಯದಲ್ಲಿ ಅವರ ದೃಷ್ಟಿಗೆ ಬಿದ್ದಿತು. ಆ ಶಬರದೂತನು ಆತುರದಿಂದ ದೇವಾಲಯದತ್ತ ಸಾಗಿ ನೋಡಲಾಗಿ ಶಿವಾಲಯದೆದುರು ಒಂದು ಭಿನ್ನವಾದ ಲಿಂಗವು ಬಿದ್ದಿತ್ತು. ಬೇಡನು ಆ ಲಿಂಗವು ಉತ್ಕೃಷ್ಟವಾದದ್ದೆಂಬ ಭಾವನೆಯಿಂದ ಅದನ್ನು ಭಕ್ತಿಯಿಂದ ಕೈಗೆತ್ತಿಕೊಂಡು ಅದರ ಸೌಂದರ್ಯವನ್ನು ಅವಲೋಕಿಸುತ್ತಿದ್ದನು. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ರಾಜಕುಮಾರನು ಆ ಬೇಡನನ್ನು ಕುರಿತು, ಈ ಭಿನ್ನವಾದ ಲಿಂಗವನ್ನು ತೆಗೆದುಕೊಂಡು ನೀನೇನು ಮಾಡುವಿ? ಭೂಮಿಯ ಮೇಲೆ ಇಂಥ ಅದೆಷ್ಟೋ ಕಲ್ಲುಗಳು ಬಿದ್ದುಕೊಂಡಿವೆ ಎಂದು ನುಡಿದನು. ಆಗ ಬಿಲ್ಲದೂತನು ರಾಜಕುಮಾರನಿಗೆ ವಂದಿಸಿ, ದೊರೆಗುವರನೇ, ಈ ಲಿಂಗವನ್ನು ನಿತ್ಯವೂ ಭಕ್ತಿಯಿಂದ ಪೂಜಿಸಬೇಕೆಂಬ ಆಸೆಯು ನನಗುಂಟಾಗಿದೆ. ಅದಕ್ಕಾಗಿಯೇ ಇದನ್ನು ಸಂಗಡ ತೆಗೆದುಕೊಂಡು ಬರುತ್ತೇನೆ ಎಂದು ನುಡಿದನು. ಇದನ್ನು ಕೇಳಿ ರಾಜಕುಮಾರನು ನಗ ಹತ್ತಿದನು. ಲಿಂಗವು ಚೆನ್ನಾಗಿದೆ ನಿಜ. ನಿಷ್ಠೆಯಿಂದ ಕಲ್ಲನ್ನು ಪೂಜಿಸಿದರೂ ಶಿವಸ್ವರೂಪವನ್ನು ಹೊಂದುತ್ತದೆ ಅಂದ ಮೇಲೆ ನಿನ್ನ ಭಕ್ತಿಗೆ ನಾನು ಅಡ್ಡ ಬರಲಾರೆ. ಈ ಲಿಂಗವನ್ನು ಏಕೋ ಮನಸ್ಸಿನಿಂದ ನೀನು ಪೂಜಿಸು ಎಂದು ನುಡಿದನು. ನಂತರ ಬೇಡದೂತನು ಆ ರಾಜಕುಮಾರನ ಶರಣಗಳಿಗೆ ನಮಸ್ಕರಿಸಿ, ಪ್ರಭುಕುಮಾರ, ನಾನು ಜಾತಿಯಿಂದ ಬೇಡರವನು. ಶಿವನನ್ನು ಪೂಜಿಸುವ ವಿಧಿವಿಧಾನಗಳನ್ನು ನಾನು ಅರಿಯೆ. ಆದ ಕಾರಣ ನೀನೇ ಈಗ ನನಗೆ ಗುರುವಾಗಿ ಈ ಲಿಂಗವನ್ನು ಹೇಗೆ ಪೂಜಿಸಬೇಕೆಂಬ ವಿಧಾನವನ್ನು ತಿಳಿಸುವ ಕೃಪೆ ಮಾಡಬೇಕೆಂದು ವಿನಯದಿಂದ ಕೇಳಿಕೊಂಡನು. ರಾಜಕುಮಾರನು ಬೇಡನ ವಿನಂತಿಯ ಮನ್ನಿಸಿ, ಶರಭ ಭಕ್ತನೇ, ನೀನೀಗ ಈ ಲಿಂಗವನ್ನು ತೆಗೆದುಕೊಂಡು ಮನೆಗೆ ಹೋಗು. ಸ್ನಾನ ಮಾಡಿ ಶುಚಿರ್ಭೂತನಾಗಿ ಪತ್ರಿ ಪುಷ್ಪಾದಿಗಳಿಂದ ನಿತ್ಯವೂ ಶಿವಲಿಂಗಕ್ಕೆ ಪತ್ರಿ ಪುಷ್ಪಾದಿಗಳನ್ನು ಅರ್ಪಿಸಿ ಪೂಜೆ ಮಾಡು. ದಂಪತಿಗಳಾದ ನೀವಿಬ್ಬರು ಈ ಲಿಂಗವು ಪ್ರತ್ಯಕ್ಷ ಶಿವನೆಂಬ ಶುದ್ಧ ಭಾವನೆಯಿಂದಲೂ ಮನೋನಿಶ್ಚಯದಿಂದಲೂ ನಿತ್ಯವೂ ಪೂಜೆ ಮಾಡಿರಿ. ಧೂಪ, ದೀಪ, ಭಸ್ಮ, ಬಿಲ್ವ ಮತ್ತು ಹಲವಾರು ಜಾತಿಯ ಪರಿಮಳಯುಕ್ತ ಪುಷ್ಪಗಳಿಂದ ಶಿವನನ್ನು ಶೃಂಗರಿಸಬೇಕು. ನಿತ್ಯವೂ ನೀನು ತಪ್ಪದೆ ಸ್ಮಶಾನದಲ್ಲಿರುವ ಚಿತಾಭಸ್ಮವನ್ನು ತಂದು ಶಿವನಿಗೆ ಅರ್ಪಿಸಿ ನೈವೇದ್ಯ ಮಾಡಬೇಕು. ನಂತರ ನೀವಿಬ್ಬರೂ ದಂಪತಿಗಳು ಶಿವಪ್ರಸಾದ ಸೇವಿಸತಕ್ಕದ್ದು. ನೀವು ಅಡುಗೆ ಮಾಡಿದ್ದನ್ನೇ ಶಿವನಿಗೆ ನೈವೇದ್ಯವನ್ನು ಸಮರ್ಪಿಸಬೇಕು. ಚಿತಾಭಸ್ಮವನ್ನು ಮಾತ್ರ ತರದೆ ಪೂಜೆ ಮಾಡಕೂಡದು, ಶಿವನ ಪೂಜೆ ಎಂದು ಉಪದೇಶ ಮಾಡಿದನು. ಈಗ ಶಬರದೂತನಿಗೆ ಬಹಳ ಸಂತೋಷವೆನಿಸಿತು. ರಾಜಕುಮಾರನೇ ತನ್ನ ಗುರುವೆಂದು ಆತನು ತನ್ನ ಮನದಲ್ಲಿ ದೃಢವಾಗಿ ನಂಬಿದನು ಮತ್ತು ಅತಿ ಭಕ್ತಿಯಿಂದ ಆತನಿಗೆ ನಮಸ್ಕರಿಸಿ ಶಿವಲಿಂಗವನ್ನು ಹೊತ್ತುಕೊಂಡು ಮನೆಗೆ ಬಂದನು. ಹೆಂಡತಿಯನ್ನು ಕೂಗಿ ತನಗೆ ಶಿವಲಿಂಗವು ಪ್ರಾಪ್ತವಾಯಿತೆಂದು ಬಲ ಸಂತೋಷದಿಂದ ಅವಳಿಗೆ ಅದನ್ನು ತೋರಿಸಿದನು. ಶಿವಲಿಂಗದ ಸೌಂದರ್ಯ ಕಂಡು ಬೇಡತಿಯು
ಬೆಡತಿಯಲ್ಲಿಯೂ ಭಕ್ತಿಭಾವ ಉದ್ಭವಿಸಿತು. ಗುರು ನಿರೂಪದಂತೆ ಅವರಿಬ್ಬರು ನಿತ್ಯ ಸ್ನಾನ ಮಾಡಿ ಶಿವಲಿಂಗದ ಪೂಜೆ ಮಾಡುವುದರಲ್ಲಿ ತಲ್ಲೀನರಾಗಿರುತ್ತಿದ್ದರು. ಶಿವನ ಸೌಂದರ್ಯಾವಲೋಕನೆ ಮಾಡುತ್ತಾ ಬೇಡ ದಂಪತಿಗಳು ಭಕ್ತಿ ಸಮಾಧಿಯಲ್ಲಿ ತಮ್ಮನ್ನು ತಾವೇ ಮರೆತು ಬಿಡುತ್ತಿದ್ದರು. ಹೀಗಿರುತ್ತಾರೆ ಒಂದು ದಿನ ಬಿಲ್ಲನಿಗೆ ಶಿವಪೂಜೆಗಾಗಿ ಯಾವ ಸ್ಮಶಾನದಲ್ಲಿಯೂ ಚಿತಾಭಸ್ಮ ದೊರೆಯದಂತಾಯಿತು. ಭಸ್ಮವನ್ನು ದೊರಕಿಸುವುದಕ್ಕಾಗಿ ಆ ಶರಭನು 7 ಊರುಗಳನ್ನು ತಿರುಗಾಡಿ ಬಂದನು. ಆದರೂ ದುರ್ದೈವವಶದಿಂದ ಅವನಿಗೆ ಚಿತಾಭಸ್ಮವು ದೊರೆಯಲೇ ಇಲ್ಲ. ಹೀಗಾಗಿ ಅಂದಿನ ಶಿವಪೂಜೆಗೆ ವ್ಯತ್ಯಯವೇ ಬರೋ ಪ್ರಸಂಗ ಒದಗಿತು. ಅದಕ್ಕಾಗಿ ಆತನಿಗೆ ಬಹಳ ಖೇದವೆನಿಸಿತು. ತಾನು ಬಹು ದಿವಸಗಳಿಂದ ನಡೆಸಿಕೊಂಡು ಬಂದ ಶಿವಪೂಜೆಯ ವ್ರತವು ನಿಂತು ಹೋಗುವುದಿಲ್ಲ ಎಂಬ ವ್ಯಾಕುಲತೆಯಲ್ಲಿಯೇ ತಾನು ಹೆಂಡತಿಯನ್ನು ಕೂಗಿ ಕರೆದನು. ಪತಿಯ ಕರೆ ಕೇಳಿ ಬಿಲ್ಲಿಣಿಯು ತಕ್ಷಣವೇ ಓಡಿ ಬಂದು ವಿಚಾರಿಸಿದಳು. ಬಿಲ್ಲನು ತನಗೊದಗಿರುವ ವಿಪತ್ತನ್ನು ವಿವರವಾಗಿ ತಿಳಿಸಿ, ಪ್ರಿಯೆ, ಗುರುವಾಕ್ಯದಂತೆ ನಾವು ಕೈಗೊಂಡ ಶಿವಪೂಜಾ ವ್ರತವನ್ನಿಂದು ಚಿತಾಭಸ್ಮ ಎಲ್ಲೆಲ್ಲೂ ದೊರೆಯದಿದ್ದ ಕಾರಣದಿಂದ ನನ್ನ ವ್ರತಕ್ಕೆ ವ್ಯತ್ಯಯ ಉಂಟಾಯಿತು. ಗುರುವಾಕ್ಯವನ್ನು ಮೀರುವವನು ರೌರವ ನರಕವನ್ನು ಅನುಭವಿಸಬೇಕಾಗುವುದು ಹೇಳುತ್ತಾರೆ. ಆದ ಕಾರಣ ನಾನು ತಪ್ಪಿಗೆ ಪ್ರಾಯಶ್ಚಿತ್ತ ಪಡುವುದಕ್ಕಾಗಿಯೇ ಪ್ರಾಣತ್ಯಾಗ ಮಾಡುವ ನಿರ್ಧಾರ ಕೈಗೊಂಡಿರುವೆನು. ಪತಿಯ ಮಾತನ್ನು ಕೇಳಿ ಪತಿವ್ರತೆಯಾದ ಬಿಲ್ಲಿಣಿಯು ನಕ್ಕು ನುಡಿದಳು. ಸ್ವಾಮಿ, ಇಷ್ಟೊಂದು ಚಿಕ್ಕ ವಿಷಯಕ್ಕಾಗಿ ನೀವೇಕೆ ಚಿಂತೆ ಹಚ್ಚಿಕೊಂಡು ಕೊರಗುವಿರಿ? ನಿಮ್ಗೆ ಬೇಕಾದಷ್ಟು ಚಿತಾಭಸ್ಮವನ್ನು ನಾನು ಒದಗಿಸಿಕೊಡುವೆನು. ನನ್ನನ್ನು ಈ ಮನೆಯಲ್ಲಿ ಹಾಕಿ ಬಾಗಿಲು ಮುಚ್ಚಿ ಈ ಮನೆಗೆ ಬೆಂಕಿ ಹಚ್ಚಿಬಿಡಿರಿ. ಮನೆಯು ಕಟ್ಟಿಗೆಗಳಿಂದಲೇ ನಿರ್ಮಾಣವಾಗಿರುವುದರಿಂದ ಸಹಜವಾಗಿ ನನ್ನ ದಹನವಾಗುವುದು. ನಿಮಗೆ ಸಾಕಷ್ಟು ಚಿತಾಭಸ್ಮವು ದೊರೆಯುವುದು. ಅದೇ ಭಸ್ಮದಿಂದಲೇ ನೀವು ಶಿವನನ್ನು ಸಂಭ್ರಮದಿಂದ ಪೂಜಿಸಿ ನೈವೇದ್ಯ ತೋರಿಸಿರಿ. ಬಹುದಿನಗಳಿಂದ ನಡೆಸಿಕೊಂಡು ಬಂದಿರುವ ನಿಮ್ಮ ಶಿವ ಪೂಜಾ ವ್ರತವನ್ನು ವ್ಯರ್ಥಗೊಳಿಸುವುದು ಸರ್ವತಾ ಬೇಡ ಎಂದಿದ್ದರು. ಒಂದು ದಿನ ಸಾಯಲೇಬೇಕಾದ ಈ ದೇಹವು ಶಿವನ ಸೇವೆಗಾಗಿ ಸಂದಾಯವಾದರೆ ಅದರಿಂದ ನನಗೂ ಪುಣ್ಯ ಸಂಪಾದನೆಯಾದೀತು ಎಂದು ಬಹು ಸಂತೋಷದಿಂದ ತಿಳಿಸಿದಳು. ಬಿಲ್ಲಿಣಿಯ ನಿರ್ಮಲ ಅಂತಃಕರಣದಿಂದ ಬಂದ ಆ ಮಾತುಗಳನ್ನು ಕೇಳಿ ಆ ಶರಭನಿಗೆ ದುಃಖವೆನಿಸಿತು. ಪ್ರಿಯೆ, ನೀನಿನ್ನೂ ಪ್ರಾಯವುಳ್ಳವಳು, ಬಹು ಸುಂದರಿಯಾದ ನಿನ್ನನ್ನು ಸರಿಯಾಗಿ ಜೋಪಾನ ಮಾಡಿಕೊಂಡು ದಾಂಪತ್ಯ ಜೀವನ ಸಾಗಿಸುವಂತೆ ನನ್ನಿಂದ ವಚನ ಪಡೆದುಕೊಂಡು ನಿನ್ನ ತಂದೆ ತಾಯಿಗಳು ನನಗೆ ನಿನ್ನನ್ನು ದಾರಿ ಎರೆದು ಕೊಟ್ಟಿದ್ದಾರೆ. ಅಂದ ಮೇಲೆ ನಿನ್ನ ಸಜೀವವಾಗಿ ಸುಟ್ಟು ಶಿವಪೂಜೆಗಾಗಿ ಚಿತಾಭಸ್ಮ ದೊರಕಿಸಿಕೊಳ್ಳುವುದು ಉಚಿತವಾಗಬಹುದೇ ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಆ ಬಿಲ್ಲಿಣಿಯು ವಿನಯದಿಂದ, ಪತಿದೇವ, ನಿಮ್ಮ ಜ್ಞಾನವು ಅದೆಂತಹುದು? ಈ ಜಗತ್ತಿನಲ್ಲಿ ಶಿವಭಕ್ತಿಯೊಂದು ಉಳಿದು ಶಾಶ್ವತವಾಗಿ ನಿಲ್ಲುವ ವಸ್ತು ಇನ್ನಾವುದಿದೆ? ಈ ದೇಹವು ನಶ್ವರವಾದದ್ದೆಂದು ನಿಮಗೆ ತಿಳಿದಿಲ್ಲವೇ? ಅಂದ ಮೇಲೆ ಮಿಥ್ಯವಾದ ಮೋಹಕ್ಕೆ ವಶರಾಗಿ ಬಹು ದಿನಗಳಿಂದ ನಡೆಸಿಕೊಂಡು ಬಂದ ಅಮೂಲ್ಯವಾದ ಶಿವಪೂಜಾ ವ್ರತಕ್ಕೆ ಭಂಗ ತಂದುಕೊಳ್ಳುವುದು ಬುದ್ಧಿವಂತಿಕೆಯ ಲಕ್ಷಣವಲ್ಲ. ನೀವು ನನಗಾಗಿ ಎಳ್ಳಷ್ಟು ಚಿಂತಿಸದೆ ಮೊದಲು ನನ್ನನ್ನು ಈ ಮನೆಯಲ್ಲಿ ಹಾಕಿ ಸುಟ್ಟು ಬಿಡಿರಿ. ನಂತರ ದೊರೆಯುವ ವಿಪುಲವಾದ ಭಸ್ಮದಿಂದ ಚಿತಾಭಸ್ಮದಿಂದ ಶಿವನನ್ನು ಪೂಜಿಸಿ ಸಂಪ್ರೀತಗೊಳಿಸಿಕೊಂಡು ಉದ್ಧಾರ ಪಡೆಯಿರಿ ಎಂದು ವಿನಂತಿಸಿಕೊಂಡಳು. ಹೆಂಡತಿಯು ವಿವೇಕಯುಕ್ತ ವಾಣಿಯನ್ನು ಕೇಳಿ ಬಿಲ್ಲನಿಗೆ ಅವಳ ಮೇಲೆ ಬಹು ಅಭಿಮಾನವೆನಿಸಿತು. ಅನಿವಾರ್ಯವಾಗಿ ಅವಳ ವಿನಂತಿಯ ಮೇರೆಗೆ ಆ ಸಾಧ್ವಿಯನ್ನು ಮನೆಯಲ್ಲಿ ಕಳಿಸಿ ಮನೆಗೆ ಬೆಂಕಿ ಹಚ್ಚಿ ಸುಟ್ಟು ಬಿಟ್ಟನು. ಕೂಡಲೇ ಉರಿಯು ದೊಡ್ಡದಾಗಿ ಬೆಳೆದು ಶಬರಿಯ ದೇಹವು ಬೆಂಕಿಯಲ್ಲಿ ಭಸ್ಮವಾಗಿ ಹೋಯಿತು. ನಂತರ ಬೇಡನು ಚಿತಾಭಸ್ಮವನ್ನು ತೆಗೆದುಕೊಂಡು ಸಂಭ್ರಮದಿಂದ ಶಿವನನ್ನು ಪೂಜಿಸಿ ನೈವೇದ್ಯವನ್ನು ಸಮರ್ಪಿಸಿದನು. ಪೂಜೆಯ ಆನಂದದಲ್ಲಿ ಆತನು ತನ್ನ ಹೆಂಡತಿಯನ್ನು ಕೊಂದನೆಂಬುದನ್ನು ಸಹ ಮರೆತು ಬಿಟ್ಟನು. ನಿತ್ಯದಂತೆ ಕೈಯಲ್ಲಿ ಪ್ರಸಾದವನ್ನು ಹಿಡಿದುಕೊಂಡು ಆ ಪ್ರಸಾದವನ್ನು ಸ್ವೀಕಾರ ಮಾಡುವುದಕ್ಕಾಗಿ ಹೆಂಡತಿಯನ್ನು ಕೂಗಿ ಕರೆದನು. ಕೃಪಾಸಾಗರನಾದ ತ್ರಿಪುರಾರಿಯೂ ಆ ಬೇಡನ ಈ ರೀತಿಯ ಭಕ್ತಿಯಿಂದ ಸಂಪ್ರೀತನಾಗಿದ್ದನು. ಆದ್ದರಿಂದಲೇ ಆತನು ಮೈಮರೆತು ಪ್ರಸಾದ ಸ್ವೀಕಾರ ಮಾಡಲು ಹೆಂಡತಿಯನ್ನು ಕೂಗಿದೊಡನೆಯೇ ನಿತ್ಯದಂತೆಯೇ ಅವಳು ಶಿವಲೀಲೆಯಿಂದ ಮನೆಯೊಳಗಿಂದ ನಗುತ್ತಾ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿದಳು. ಹೆಂಡತಿಗೆ ಪ್ರಸಾದ ಕೊಟ್ಟ ನಂತರ ಅವನು ಒಮ್ಮಿಂದೊಮ್ಮೆ ಆತನಿಗೆ ಬಹಳ ವಿಸ್ಮಯವೆನಿಸಿತು. ತಾನು ಹೆಂಡತಿಯನ್ನು ಮನೆಯಲ್ಲಿ ಹಾಕಿ ಸುಟ್ಟಿದ್ದು ನಿಜವಾಗಿದ್ದರೂ ಸಹ ಮನೆಯು ಮೊದಲಿನಂತೆಯೇ ಉಳಿದಿತ್ತು. ಹೆಂಡತಿಯೂ ಜೀವದಿಂದಿದ್ದಳು. ಇದರ ರಹಸ್ಯವೇನೆಂದು ಬೇಡನು ಹೆಂಡತಿಯನ್ನು ವಿಚಾರಿಸಲಾಗಿ ಅವಳು ತನಗೆ ಹೆಚ್ಚಿನ ವಿಷಯವೇನು ಗೊತ್ತಿಲ್ಲವೆಂದು ತನ್ನನ್ನು ಮನೆಯಲ್ಲಿ ಹಾಕಿ ಬೆಂಕಿ ತಗುಲಿದೊಡನೆಯೇ ತನಗೆ ಗಾಢವಾದ ನಿದ್ರೆ ಆವರಿಸಿತಂದು ನಿತ್ಯದಂತೆ ಪ್ರಸಾದ ಸ್ವೀಕಾರಕ್ಕಾಗಿ ಕೂಕೆ ಕರೆದಾಗ ತಟ್ಟನೆ ಎಚ್ಚೆತ್ತು ಧಾವಿಸಿ ಬಂದುದಾಗಿಯೂ ತಿಳಿಸಿದಳು. ಅದಲ್ಲದೆ ನಿಮ್ಮ ನಿರ್ಮಲವಾದ ಭಕ್ತಿಯ ಪ್ರಭಾವವೇ ಆಗಿರಬೇಕು. ನಿಮ್ಮ ಪೂಜೆಯಿಂದ ಶಿವನು ಸಂತುಷ್ಟನಾದಂತಿದೆ ಎಂದು ನುಡಿಯುತ್ತಿದ್ದಂತೆಯೇ ಶಿವನು ಆ ಲಿಂಗದೊಳಗಿಂದಲೇ ಪ್ರತ್ಯಕ್ಷನಾಗಿ, ಆ ಬಿಲ್ಲ ದಂಪತಿಗಳೇ, ಈ ಲೋಕದ ಸುಖ ಸಂಸಾರಕ್ಕಾಗಿ ದುರಂಧರವಾದ ರಾಜ್ಯವನ್ನು ನಂತರ ಕಲ್ಪ ಕೋಟಿ ಕಾಲದ ಸ್ವರ್ಗವಾಸವನ್ನು ದಯಪಾಲಿಸಿದನು. ಹೀಗೆ ಗುರುವಾಕ್ಯದ ಮೇಲೆ ವಿಶ್ವಾಸವಿಟ್ಟು ಸೇವೆ ಮಾಡುವ ಸದ್ಭಕ್ತರಿಗೆ ಕಲ್ಲಿನಲ್ಲಿ ಕೂಡ ಶಿವ ಸಾಕ್ಷಾತ್ಕಾರವಾಗುವುದು ಎಂದು ಸೂತ ಪುರಾಣಿಕನು ಆ ಮುನಿಗಳಿಗೆಲ್ಲ ಹೇಳಿದನೆಂದು ಶ್ರೀಗಳವರು ತಮ್ಮ ಶಿಷ್ಯರಿಗೆ ತಿಳಿಸಿದರು. ಮತ್ತು ಆ ಕುಷ್ಠರೋಗದ ಬ್ರಾಹ್ಮಣನ ಸೇವಾನಿಷ್ಠೆಯನ್ನು ಕಾಣುವುದಕ್ಕಾಗಿ ತಾವೇ ಸ್ವತಃ ಸಂಗಮದತ್ತ ಹೊರಟು ಬಂದರು. ಗುರುಗಳು ನಿತ್ಯದಂತೆ ಸಂಗಮಕ್ಕೆ ಬಂದು ಅನುಷ್ಠಾನದಲ್ಲಿ ನಿರತರಾದದ್ದನ್ನು ಕಂಡು ಆ ಕುಷ್ಠರೋಗದ ಬ್ರಾಹ್ಮಣನ ಅತಿ ಭಕ್ತಿ ಆತುರತೆಗಳಿಂದ ಗುರುದರ್ಶನಕ್ಕಾಗಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಆತನ ನಿರ್ಮಲಾಂತಃಕರಣವನ್ನು ಕಂಡು ಗುರುಗಳು ಸಂಪ್ರೀತರಾದರು.
ಅವರು ಹಸನ್ಮುಖಿಗಳಾಗಿ ಮೇಲೆದ್ದು ಆ ಬ್ರಾಹ್ಮಣನು ಔದುಂಬರ ಕಟ್ಟಿಗೆಯನ್ನು ನೆಟ್ಟಿದ್ದ ಸ್ಥಳಕ್ಕೆ ಬಂದರು. ತಮ್ಮ ಕೈಯಲ್ಲಿದ್ದ ಉದಕಪೂರಿತ ಕಮಂಡಲದಿಂದ ಆ ಕಟ್ಟಿಗೆಗೆ ನೀರೆರೆಯತೊಡಗಿದರು. ಕೂಡಲೇ ಆ ಕಟ್ಟಿಗೆಯು ಅಮೃತ ಸಿಂಚನ ಪಡೆದಂತೆ ಚಿಗುರುಡೆಯಿತು. ಸ್ವಲ್ಪೇ ಸಮಯದಲ್ಲಿ ಒಂದು ಚಿಕ್ಕ ಔದುಂಬರ ಗಿಡದಂತೆ ಎಲ್ಲರಿಗೂ ತೋರತೊಡಗಿತು. ಇಷ್ಟ ಆಗೋದರಲ್ಲಿಯೇ ಆ ಬ್ರಾಹ್ಮಣನ ಕುಷ್ಠರೋಗವೆಲ್ಲ ಸಂಪೂರ್ಣ ನಾಶವಾಗಿ ಆತನು ದಿವ್ಯ ಶರೀರವುಳ್ಳವನಾದನು. ಬ್ರಾಹ್ಮಣನು ಬಂಗಾರ ವರ್ಣದಿಂದ ಪರಿಶೋಭಿಸುವ ತನ್ನ ದೇಹವನ್ನು ನೋಡಿಕೊಂಡು ಕೃತಜ್ಞತಾ ಭಾವದಿಂದ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಅಲ್ಲದೆ ಪರಿಪರಿಯಾಗಿ ಶ್ರೀ ಗುರುವಿನ ಸ್ತೋತ್ರ ಮಾಡತೊಡಗಿದನು. ಈ ಪ್ರಕಾರವಾಗಿ ಸ್ತೋತ್ರ ಮಾಡಿ ಮತ್ತೆ ಮತ್ತೆ ನಮಸ್ಕರಿಸಿದನು. ಆಗ ಕೃಪಾನಿಧಿಯಾದ ಸದ್ಗುರುನಾಥನು ಅವನಿಗೆ ಅಭಯ ಹಸ್ತ ತೋರಿಸಿ ಎದ್ದೇಳು ಜ್ಞಾನನಿಧಿಯೇ ಎಂದು ಮೇಲಕ್ಕೆ ಎಬ್ಬಿಸಿದನು. ನಂತರ ಶ್ರೀ ಗುರುಗಳು ಶಿಷ್ಯವೃಂದ ಸಮೇತರಾಗಿ ಊರಲ್ಲಿಯ ಮಠಕ್ಕೆ ಬಂದರು. ಬ್ರಾಹ್ಮಣನ ಕುಷ್ಠರೋಗ ಕಳೆದ ಹಾಗೂ ಔದುಂಬರ ಕಟ್ಟಿಗೆಯು ಚಿಗುತು ಮರವಾದ ಸುದ್ದಿಯನ್ನು ಕೇಳಿದ ನಗರದ ನರನಾರಿಯರು ಶ್ರೀಗಳವರಿಗೆ ಆನಂದದಿಂದ ಆರತಿ ಬೆಳಗಿ ಸ್ವಾಗತಿಸಿದರು. ಅಂದು ಮಠದಲ್ಲಿ ಲೆಕ್ಕವಿಲ್ಲದಷ್ಟು ಸಮರಾಧನೆಗಳು ನಡೆದವು. ಗುರುಗಳ ಆ ಬ್ರಾಹ್ಮಣನು ಹತ್ತಿರ ಕರೆದು ಆತನಿಗೆ ಜೋಗೇಶ್ವರನೆಂದು ಹೊಸದಾಗಿ ಹೆಸರು ಕೊಟ್ಟರು ಮತ್ತು ತಮ್ಮ ಶಿಷ್ಯ ಪರಿವಾರದವರಲ್ಲಿ ಮೇಲ್ತರಗತಿಯ ಸ್ಥಾನದಲ್ಲಿ ಆತನನ್ನು ಇಟ್ಟುಕೊಂಡರು. ಅಲ್ಲದೆ ಅವರು ಅವನಿಗೆ ಹೀಗೆ ನಿರೂಪ ಕೊಟ್ಟರು: ಜೋಗೇಶ್ವರ, ನೀನು ಊರಿಗೆ ಹೋಗಿ ನಿನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಬಾ. ನಮ್ಮ ಶಿಷ್ಯವರ್ಗದಲ್ಲಿ ಹಿರಿಯನಾಗಿ ಉಳಿದುಬಿಡು. ನಾವು ನಿನ್ನ ವಂಶ ಪರಂಪರೆಯವರೆಲ್ಲರಿಂದಲೂ ಸೇವೆ ಸ್ವೀಕರಿಸುತ್ತೇವೆ. ಇಂದಿನಿಂದ ನಿನ್ನ ಮಕ್ಕಳು ಮೊಮ್ಮಕ್ಕಳು ಗೋವು ಧನ ಧಾನ್ಯಾದಿ ಸರ್ವ ಸಂಪತ್ತುಗಳು ವೃದ್ಧಿಯಾಗುವು. ನಿನಗೆ 3 ಜನ ಮಕ್ಕಳಾಗುವರು. ಅವರಲ್ಲಿ ಒಬ್ಬನು ಯೋಗಿ ಎಂದು ಪ್ರಸಿದ್ಧ ಪಡೆದು ಬಹುವಾಗಿ ನಮ್ಮ ಸೇವೆಯನ್ನು ಮಾಡುವನು. ನೀವು ಗಾಣಿಗಾಪುರದಲ್ಲಿಯೇ ಬಂದು ವಾಸವಾಗಿ ನಮ್ಮ ಸೇವೆ ಕೈಗೊಳ್ಳಿರಿ ಎಂದು ಆಜ್ಞೆ ಮಾಡಿ ಅವನಿಗೆ ಮಂತ್ರೋಪದೇಶ ಮಾಡಿದರು. ಅದು ವಿದ್ಯಾ ಸರಸ್ವತಿ ಎಂಬ ಹೆಸರಿನ ಮಂತ್ರವಾಗಿತ್ತು. ಗುರು ನಿರೂಪದಂತೆ ಆ ಬ್ರಾಹ್ಮಣನು ತಕ್ಷಣವೇ ತನ್ನ ಗ್ರಾಮಕ್ಕೆ ಹೋಗಿ ಹೆಂಡತಿ ಮಕ್ಕಳನ್ನೆಲ್ಲ ಗಾಣಗಾಪುರಕ್ಕೆ ಅಂದರೆ ಗುರು ಸನ್ನಿಧಿಗೆ ಕರೆತಂದನು. ಅವರೆಲ್ಲರೂ ಸದ್ಭಕ್ತಿಯಿಂದ ಗುರು ಸೇವೆ ಮಾಡುತ್ತಾ ಗಾಣಗಾಪುರದಲ್ಲಿಯೇ ವಾಸವಾದರು. ಮೊದಲು ಗುರುಗಳು ನಿರೂಪವಿತ್ತಂತೆ ಆ ಬ್ರಾಹ್ಮಣನಿಗೆ ಸಕಲ ಸುಖ ಸೌಭಾಗ್ಯಗಳು ಲಭ್ಯವಾದವು ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ಹೇಳಿದನೆಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕ ಸಂವಾದದಲ್ಲಿ 40ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯಾರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಓಂ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.